ಬಂದ್ಲು ನೋಡು ಮಿಂಚಿಂಗ್ ಮಂಜುಳ. ಬಂದ್ಲು ನೋಡು ಮಿಂಚಿಂಗ್ ಮಂಜುಳ. ರಮ್ಯಾ ಒಟ್ಟಿಗೆ ಹೋಗಿದ್ದೆ ಅಂತಲ್ಲ, ಯಾವಾಗ ಬಂದೆ? ನೆನ್ನೆ ಬಂದೆ ಕಣೆ. ರತ್ನಕ್ಕ, ನಿಂಗೊಂದು ವಿಷಯ ಗೊತ್ತಾ? ಏನಕ್ಕ ಅದು? ರತ್ನಕ್ಕ, ಮೂಲೆ ಮನೆ ಗಿರಿಜಾ ಅವಳಲ್ಲ, ಅವ್ರ ಮಗಳು ಯಾವನ್ ಜೊತೆಗೂ ಓಡೋದ್ಲಂತೆ ಕಣಕ್ಕ. ಹೌದಾ? ಅವ್ರ ಅವನು ಅದೇ ತರ ಯಾವನ್ ಜೊತೆ ಓಡ್ ಬಂದಂತೆ. ಅಕ್ಕ, ಬೇರೆಯವ್ರ ಮನೆ ವಿಷಯ ನಮ್ಗೆ ಯಾಕೆ ಬಿಡು, ಹೋಗ್ಲೇತೀನಿ. ನಿಮ್ಗೊಂದ್ ವಿಷಯ ಗೊತ್ತಾ? ಆ ನಂಜಪ್ಪ ಅಲ್ಲ, ಅವನು 2ನೇ ಮದ್ವೆ ಆಯ್ತು ನಮ್ದೆ. ಅವ್ನ್ ಸಾಯೋ ವಯಸ್ಸು ಮುದ್ಕ ಅವ್ನ್ಗೆ ಯಾಕೆ 2ನೇ ಮದ್ವೆ? ಅಯ್ಯೋ, ಬೇರೆಯವ್ರ ವಿಷಯ ನಮ್ಗೆ ಯಾಕಕ್ಕ, ಬಿಡು. ನಿಂಗೆ ಇನ್ನೊಂದ್ ವಿಷಯ ಗೊತ್ತಾ? ಆ ಮಿಂಚಿಂಗ್ ಮಂಜುಳ ಅವಳಲ್ಲ, ಅವಳು ಹೊಸ ನೆಕ್ಲೆಸ್ ತಗೊಳ್ಳಂತೆ ಕಣಕ್ಕ. ಅವಳು ಒಡವೆ ಹಾಕೊಂಡು ಮಾತಾಡ್ತಾಳೆ, ಕೊಳ್ಳೆಗಾಲಕ್ಕೆ ಹೋಗಿ ಮಾಟ ಮಾಡಿಸ್ಬೇಕು. ಪಾಪ, ಬೇಡ ಬಿಡಕ್ಕ, ಬೇರೆಯವ್ರ ವಿಷಯ ನಮ್ಗೆ ಯಾಕೆ. ಬಂದ್ಲು ನೋಡು ಮಿಂಚಿಂಗ್ ಮಂಜುಳ. ಸಣ್ಣ ಕುಕ್ಕುವ ಅಂಚು ಬಳಿಗೆ ಬಿದ್ದಾಗ ನೀ ಅರಿವೆಯೇ ಸಂಚು. ಓ ಬಾ ಮಂಜುಳಾ, ಈಗ ತಾನೇ ನಿನ್ನ ನೆನೆಸ್ಕೊತಿದ್ವಿ. ಹೌದಾ? ಏನ್ ಗೊತ್ತಾ ಸರೋಜಾ, ಕೋಳಿ ಕೂಗದೆ ಹೆಂಗ್ ಬೆಳಕಾಗಲ್ವೋ ಹಂಗೆ ಈ ಮಿಂಚಿಂಗ್ ಮಂಜುಳ ಇಲ್ಲ ಅಂದ್ರೆ ಈ ಊರಿಗೆ ಕಳೆನೇ ಇರಲ್ಲ. ನೀವು ಚಿನ್ನದ ಒಡವೆ ಹಾಕೊಂಡು ನಿಂತ ಇರ್ತಿಯಲ್ಲ, ಊರಿಗೆಲ್ಲ ಕಳೆ. ಲೇ ಮಂಜುಳಾ, ನಾಳೆ ಶಂಕರಪ್ಪನ ಮಗಳು ಮದ್ವೆಗೆ ನೀನ್ ಬರಕಿಲ್ವಾ? ಅಯ್ಯೋ ಇಲ್ಲ ಕಣಕ, ಬರಕ್ಕಾಗಲ್ಲ, ನಾಳೆ ಹೊಸಿ ಕೆಲ್ಸ ಐತೆ. ಸರಿ, ನೀನು ಮದ್ವೆ ಬರ್ಲಿಲ್ಲ ಅಂದ್ರೆ ನೀನ್ ಒಡವೆನಾರ ಕೊಡು, ಹಾಕೊಂಡ್ ತಂದ್ ಕೊಡ್ತೀನಿ. ಯಪ್ಪ, ಈ ಒಡವೆಯ ಏನಾದ್ರೂ ನನ್ ಗಂಡಂಗೆ ಇಸೆ ಗೊತ್ತಾದ್ರೆ ತುಳಿದು ಸಾಯಿಸ್ಬಿಡ್ತಾನೆ ಆಟೆಯ. ಕೊಡಕ್ ಆಗ್ತಿಲ್ಲ. ಅಯ್ಯೋ ಅಂದಂಗೆ ಮಂತವ ಹೊಸಿ ಕೆಲ್ಸ ಇತ್ತು, ನಾ ಬರ್ತೀನಿ. ಮಿಂಚಿಂಗ್ ಮಂಜುಳ ನೋಡ್ದ, ಒಂಚೂರು ಮದುವೆಗೆ ಒಡವೆ ಕೊಡು ಅಂದ್ರೆ ಕೊಡಲ್ಲ ಅಂದಲಕ್ಕ. ಫಸ್ಟ್ ನೀನು ಕೊಳ್ಳೆಗಾಲಕ್ಕೆ ಹೋಗಿ ಮಾಟ ಮಾಡಿಸ್ತೀನಿ ಅಂದಲ್ಲ, ಫಸ್ಟ್ ಇವಳು ಮಾಡಿಸು ಮಾಡುವ. ಸರಿ, ಬೇರೆಯವ್ರ ವಿಷಯ ನಮ್ಗೆ ಯಾಕೆ ಬಿಡಕ್ಕ, ನಂಗೆ ಸ್ವಲ್ಪ ಕೆಲ್ಸ ಐತೆ, ಹೋಗ್ತೀನಿ. ಮಂಜುಳಂಗ್ ಮಾಟ ಮಾಡ್ಸೋ ಬದಲು ಇವಳಿಗೆ ಮಾಟ ಮಾಡಿಸ್ಬೇಕಾಗಿತ್ತು. ಬಿಟ್ಟಿ ಸಿಕ್ಕಿದ್ರೆ ನನ್ಗೂ ಬೇಕು ನಮ್ಮಗೂ ಬೇಕು ಅಂತ ಹೇಳ್ತಾಳೆ. ಸರಿ, ನನಗೆ ಯಾಕೆ, ನಾನು ಒಲೆ ಮೇಲೆ ಅಡುಗೆ ಮಾಡ್ಬೇಕು. ಇವರೆಲ್ಲ ಮಾಟ್ಕಾತಿ ಮೊಂಡೇರು. ಇನ್ನೊಂದ್ಸರಿ ನನ್ನ ಹಟ್ಟಿ ಮನೆ ಬಾಗ್ಲಿಗೆ ಸೇರಿಸಬಾರ್ದು, ಬಿಟ್ರೆ ನನ್ಗೂ ನನ್ ಗಂಡಂಗೂ ಇಬ್ರಿಗೂ ಮಾಟ ಮಾಡಿಸ್ಬಿಡ್ತಾರೆ. ತಿಂತ ಹೆಣ್ಣು ನಾನು ಎಲ್ಲೋಗಿದ್ಲೆ? ನಿಂಬೆ ಹಣ್ಣು ಜ್ಯೂಸ್ ನಾರು ಕೊಡೋಗು. ಮನೇಲಿ ನಿಂಬೆ ಹಣ್ಣಿಲ್ಲ, ಎಲ್ಲಿಂದ ಹಿಂಡ್ಕೊಂಡು ಮಾಡ್ಕೊಡ್ಲಿ ನಿನ್ಗೆ? ನೀರ್ನಾರು ಕೊಡ್ಲೆ ಒಂದ್ ಲೋಟವ. ಸಾರಿ, ಫ್ಯಾನರು ಹಾಕ್ಲೆ ಸಾಕೆ. ಯೋ, ಪ್ಯಾನ್ ಕೆಟ್ಟೋಗಿ ಎಷ್ಟು ದಿನ ಆಯ್ತು, ಅದೇನಾಗೈತಿ ಅಂತ ಹೊಸಿ ಎದ್ ನೋಡು. ಅವಾಗ್ಲೇ ಏನೋ ಇಂಬೆಣ್ ಜ್ಯೂಸ್ ಕೇಳ್ದಲ್ಲ, ಪಕ್ಕದ ಮನೆಗೆ ಹೋಗಿ ಇಂಬೆಣ್ ಇಸ್ಕೊಬತ್ತೀನಿ, ಅಷ್ಟ್ರೊಳಗೆ ಅದೇನಾಗೈತೆ ನೋಡ್ ರೆಡಿ ಮಾಡಿ. ಆಯ್ತು, ನೋಡ್ತೀನಿ. ಮಂಜುಳಾ, ಮಂಜುಳಾ, ಸ್ವಲ್ಪ ಹಾಲಿದ್ರೆ ಕೊಡ್ತೀಯ? ಏನು ಮಾಡ್ತೀನಲ್ಲ. ಏನೇ ಮಾಡ್ದೆ ಅವಳಿಗೆ? ಯಾಕೆ ಬಿದ್ದವಳೆ? ಲೇ, ನಾನೇನ್ ಮಾಡಿದ್ಲೆ? ನನ್ ಕೊಡ ನನ್ ಪ್ಯಾನ್ ರಿಪೇರಿ ಮಾಡ್ತಾವ್ನಿ. ವಾ, ಇವಾಗ ಬಂದ್ಬಿದ್ಲು. ಸರೋಜಾ, ಸರೋಜಾ, ಇವಳು ಏನ್ ನೋಡಿ ಹಿಂಗ್ ಬಿದ್ಲು? ಅಲ್ಲ ಕಣಯ್ಯ, ಪಂಚೆ ಹಾಕಿದ್ಯಾ, ಪಂಚೆ ಹೊಡಿಕೆ ಏನಾದ್ರು ಹಾಕ್ಬೇಕು ಅನ್ನೋ ಜ್ಞಾನ ಬೇಡ್ವೇನಯ್ಯ? ಬೆಳಗ್ಗೆ ತಾನೇ ಸ್ನಾನ ಮಾಡ್ಬೇಕಲ್ಲೇ, ಇರೋದೊಂದ್ ಚಡ್ಡಿ ಆಚಲ್ ಒಣಗ ಹಾಕಿವ್ನಿ. ಅಯ್ಯೋ ನನ್ ಕರ್ಮ.
ನಾನೇನು ತಪ್ಪು ಮಾಡಿಲ್ಲ ಸರ್, ಎಲ್ಲ ಮಾಡಿ ಹೌದು ಸರ್ ಮಾಡಿದ್ದು. ನನ್ನ ಅರೆಸ್ಟ್ ಮಾಡ್ಬಿಡಿ, ಬಿಟ್ಬಿಡಿ ಸರ್. ನಾನು ಯಾರು ಅಂತ ಗೊತ್ತಾಯ್ತಾ? ಸರ್ ನಮ್ಮೊಬ್ರೇನು ಗೊತ್ತಾಗಿಲ್ಲ ಸರ್, ನನ್ನ ಅರೆಸ್ಟ್ ಮಾಡ್ಬೇಡಿ ಸರ್. ಯಾಕ್ ಸರ್ ನೀವು ನನ್ ಗಂಡ ಏನ್ ತಪ್ಪು ಮಾಡೋಣ ಅಂತ ಹಿಡ್ಕೊಂಡ್ಬಿಟ್ಟಿದ್ರಿ? ಇನ್ ಇಷ್ಟೇ ಎಲ್ಲ ನಂಗೆ ಗೊತ್ತು. ಏನೇನ್ ತಪ್ಪು ಮಾಡಿದಿ ಹೇಳು. ನಮ್ಮೊಬ್ರೇನಿಗೂ ಗೊತ್ತಿಲ್ಲ ಸರ್, ನನ್ ಬಿಟ್ಬಿಡಿ ಸರ್, ನಾನ್ ತಪ್ಪು ಮಾಡಿಲ್ಲ ಸರ್. ಅವ್ರು ಸಾಯಬ್ರು ಕಡೆ ಎಲ್ಲ ಹೋಗು ಬಂದು ಮಾತಾಡಿಸ್ಬೇಡ. ಬಾವ, ನಿನಗೆ ದೇಹ ಬೆಳ್ದೈತೆ ಅಷ್ಟೇ, ಬುದ್ಧಿ ಒಂಚೂರು ಇಲ್ಲ. ಲೋ, ನೀನ್ ಯಾವಾಗ್ಲೂ ಪೊಲೀಸ್ ಆದೆ. ಬಾವ, ಅಕ್ಕ ನಿಮ್ಗೊಂದು ವಿಷಯ ಗೊತ್ತಾ? ನಾನೀಗ ಸಿನಿಮಾದಲ್ಲಿ ಜೂನಿಯರ್ ಆಕ್ಟರ್ ಕೆಲಸ ಮಾಡ್ತಾ ಇದೀನಿ. 3 ದಿನ ಕಂಟಿನ್ಯೂ ರೋಲ್ ಐತೆ ಅಂತ ದೊಡ್ಡ ಸಿನಿಮಾ ಕರ್ಕೊಂಡಿದ್ರು. ಅದ್ರಲ್ಲಿ ನೋಡು ಪೊಲೀಸ್ ಗೆಟಪ್ ಹಾಕಿದೆ, ಆದ್ರೆ ಪೇಮೆಂಟ್ ಕೊಡ್ಲಿಲ್ಲ. ನಾನ್ ಬಿಟ್ಬಿಡ್ತೀನಪ್ಪ ನನ್ ಮಗ. ನೋಡು ಪೊಲೀಸ್ ಯೂನಿಫಾರ್ಮ್ ನೇ ಕಲ್ತ್ಕೊಂಡ್ ಬಂದ್ಬಿಟ್ಟಿದ್ರಿ. ಹೆಂಗೆ? ಸೂಪರ್ ಕಲಾ ನೀನು. ನಂದೇ ದೃಷ್ಟಿ ಆಯ್ತು ನಿಮ್ಗೆ. ಬಾವಾ, ನೀನ್ ನಿಜವಾದ ಪೊಲೀಸ್ ಅಲ್ಲ, ಮಹಾನ್ ಕಳ್ಳನ್ ಮಗ. ನಿನ್ ವಂಶವೇ ಕಳ್ಳನ್ ವಂಶ.